ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ಆ್ಯಪ್ಗಳು ಯಾವ ರೀತಿ ದುಡ್ಡು ಮಾಡ್ತವೆ? ಈ ಪೇಟಿಎಮ್ ಇರ್ಬೋದು, ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಇವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅಂತ ನಮಗೆ ತುಂಬ ಸಲ ಕ್ವಶನ್ ಬಂದಿರುತ್ತೆ. ಯಾಕಂದರೆ ಇವ್ರ ಆ್ಯಪಲ್ಲಿ ಇನ್ನೊಬ್ರಿಗೆ ದುಡ್ಡು ಕಳಿಸೋದು ಕಂಪ್ಲೀಟ್ಲಿ ಫ್ರೀ, ಮತ್ತು QR ಕೋಡ್ ಫ್ರೀ, ಮತ್ತು ಇವ್ರು ಇದ್ರ ಜೊತೆ ಮುಂಚೆ ಕ್ಯಾಶ್ ಬ್ಯಾಕ್ ಬೇರೆ ಕೊಡೋರು. ಈಗಲೂ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ನಮಗೂ ಏನು ಚಾರ್ಜ್ ಮಾಡಲ್ಲ, ಅಂಗಡಿನವ್ರಿಗೂ ಏನು ಚಾರ್ಜ್ ಮಾಡಲ್ಲ. ಅದೇ ನೀವೇನಾದ್ರು ಕ್ರೆಡಿಟ್ ಕಾರ್ಡಲ್ಲಿ ಯೂಸ್ ಮಾಡಿದ್ರೆ ನಮಗೇನು ಚಾರ್ಜ್ ಮಾಡಲ್ಲ, ಬಟ್ ಅಂಗಡಿನವ್ರಿಗೆ ಚಾರ್ಜ್ ಮಾಡ್ತಾರೆ. ಬಟ್ ನೀವು ಈ UPI ನಲ್ಲಿ ಈ ಆ್ಯಪ್ ಥ್ರೂ ಮಾಡಿದ್ರೆ ಅವ್ರು ನಮಗೂ ಚಾರ್ಜ್ ಮಾಡಲ್ಲ, ಅಂಗಡಿನವ್ರಿಗೂ ಚಾರ್ಜ್ ಮಾಡಲ್ಲ. ಹಾಗಿದ್ರೆ ನಿಜವಾಗ್ಲೂ ಇವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ? ಯಾಕಂದರೆ ಇವ್ರ ಹತ್ರ ಸಾವಿರಾರು ಜನ ಎಂಪ್ಲಾಯೀಸ್ ಇರ್ತಾರೆ, ದೊಡ್ಡ ದೊಡ್ಡ ಆಫೀಸ್ಗಳು ಇರ್ತವೆ. ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಆಮೇಲೆ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಜನ ಈ ಪೇಟಿಎಮ್ದು IPO ಅಪ್ಲೈ ಮಾಡಿದರು. ಯಾಕಂದರೆ ಪೇಟಿಎಮ್ IPO ಬಂದಾಗ ಇಂಡಿಯಾದ ಅತಿ ದೊಡ್ಡ IPO. ಆ ಟೈಮಲ್ಲಿ ನಮ್ಮ ಇಂಡಿಯನ್ಸು ಇದರಲ್ಲಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡಿದ್ರು. ಸುಮಾರು 50,000 ಕೋಟಿ ಅಷ್ಟು ದುಡ್ಡನ್ನ ನಮ್ಮ ರಿಟೇಲ್ ಇನ್ವೆಸ್ಟರ್ ಲಾಸ್ ಮಾಡ್ಕೊಂಡಿದ್ರು. ಯಾಕಂದರೆ ಪೇಟಿಎಮ್ಗೆ ಹಿಂದಿಂದೇನೆ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ವ್ಯಾಲ್ಯೂಯೇಷನ್ ಪ್ರಾಬ್ಲಮ್ಮು, ಇನ್ನೊಂದು RBI ಇವ್ರ ಲೈಸೆನ್ಸ್ನ ಸ್ಟಾಪ್ ಮಾಡಿಸ್ಬಿಡ್ತು. ಇದರಿಂದ ಪೇಟಿಎಮ್ ಶೇರ್ ಪ್ರೈಸು 2,000 ರೂಪಾಯಿಂದ 400 ರೂಪಾಯಿಗೆ ಹೋಗಿತ್ತು. ಬಟ್ ಇವಾಗ ಪಿಕ್ಚರ್ ಚೇಂಜ್ ಆಗ್ತಾ ಇದೆ. ಯಾಕಂದರೆ ರೀಸೆಂಟ್ಲಿ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ಗಳು ಈ ಕಂಪ್ನಿನ ಬೈ ಮಾಡ್ತಾ ಇದ್ದಾವೆ. ಮ್ಯೂಚುವಲ್ ಫಂಡ್ ಅಂದರೆ ಏನಂತೇಳಿ, ಅವ್ರು ಆಲ್ರೆಡಿ ಸ್ಮಾರ್ಟ್ ಮನಿ ಅಂತ, ಅವರು ಬುದ್ಧಿವಂತರು ರಿಸರ್ಚ್ ಮಾಡೇ ಇನ್ವೆಸ್ಟ್ ಮಾಡ್ತಾರೆ. ಅವರು ಈ ಕಂಪ್ನಿನಲ್ಲಿ ದಿಸದಿಂದ ದಿಸಕ್ಕೆ ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಎಕ್ಸಾಂಪಲ್ ಮಿರಾಯ್ ಅಸೆಟ್ ಇರ್ಬೋದು, ಮೋತಿಲಾಲ್ ಇರ್ಬೋದು, ನಿಪಾನ್ ಇರ್ಬೋದು, ಎಲ್ಲರೂ ಪೇಟಿಎಮ್ ಶೇರ್ಸ್ನ ಬೈ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅಂಥದ್ದು ಇದ್ದಕ್ಕಿದ್ದಂಗೆ ಏನು ಚೇಂಜ್ ಆಯಿತು ಈ ಪೇಟಿಎಮ್ಮಲ್ಲಿ ಸಡನ್ನಾಗಿ ಮ್ಯೂಚುವಲ್ ಫಂಡ್ಗಳು ಎಂಟ್ರಿ ಆಗೋಕ್ಕೆ? ಈ ಪೇಟಿಎಮ್ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಇವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾವು ಯಾವಾಗಲೂ ಸ್ಟಾಕ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ತುಂಬ ಮುಖ್ಯನೇ. ಯಾಕಂದರೆ ನಾವು ಇನ್ವೆಸ್ಟ್ ಮಾಡೋದೇ ನಮ್ಮ ಫ್ಯೂಚರ್ಗೋಸ್ಕರ, ನಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳಕ್ಕೋಸ್ಕರ. ಯಾಕಂದರೆ ನಮ್ಮ ಫ್ಯೂಚರಲ್ಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ. ಈಗ ಇದ್ದಕ್ಕಿದ್ದಂಗೆ ನನಗೇನಾದರೂ ಅಂದರೆ ನನ್ನ ಫ್ಯಾಮಿಲಿ ಗತಿ ಏನಾಗುತ್ತೆ? ಯಾಕಂದರೆ ನಮ್ಮ ಇನ್ವೆಸ್ಟ್ಮೆಂಟು ಗ್ರೋ ಆಗಿರಲ್ಲ. ಇನ್ವೆಸ್ಟ್ಮೆಂಟ್ ಗ್ರೋ ಆಗೋಕ್ಕೂ ಟೈಮ್ ಬೇಕಾಗುತ್ತೆ. ಅದ್ರ ಮಧ್ಯದಲ್ಲಿ ನನಗೇನಾದರೆ ನಮ್ಮ ಫ್ಯಾಮಿಲಿ ಗತಿ ಏನಾಗುತ್ತೆ? ನಮ್ಮ ಅಪ್ಪ ಅಮ್ಮ ಇರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು, ಅವ್ರ ಗತಿ ಎಲ್ಲ ಏನಾಗುತ್ತೆ? ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕಂದ್ರೆ ನಮ್ಮ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇರಬೇಕು. ಯಾಕಂದರೆ ಇದು ನಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿನ ಇನ್ನೂ ಇಂಪ್ರೂವ್ ಮಾಡುತ್ತೆ. ಈಗ ನೀವು ಎಷ್ಟೋ ಜನ ಏನು ಮಾಡಿರ್ತೀರ, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋ ಜಾಗದಲ್ಲಿ ಯಾವುದೋ ಒಂದು ನಾರ್ಮಲ್ ಇನ್ಶೂರೆನ್ಸ್ನ ತಗೊಂಡಿರ್ತೀರ, ಲಾಸ್ಟಲ್ಲಿ ರಿಟರ್ನ್ ಬರುತ್ತೆ ಅಂತ. ರಿಟರ್ನ್ ಬರೋಕ್ಕೆ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಅಕಸ್ಮಾತ್ ಏನಾದರೂ ಆದರೆ ಈ ಟರ್ಮ್ ಇನ್ಶೂರೆನ್ಸ್ ಪ್ರೊಟೆಕ್ಟ್ ಮಾಡುತ್ತೆ. ಈ ಥರ ಥಿಂಕ್ ಮಾಡಿ ಇದನ್ನು ಬೈ ಮಾಡಬೇಕು. ಆಮೇಲೆ ಈ ಟರ್ಮ್ ಇನ್ಶೂರೆನ್ಸು ತುಂಬ ಚೀಪು. ಎಕ್ಸಾಂಪಲ್ 699 ರೂಪಿ ಪರ್ ಮಂತ್ ಪೇ ಮಾಡಿದ್ರೆ ನೀವೇನಾದರೂ ಹೆಂಗಾಗಿದ್ರೆ ನಿಮಗೆ ಅಪ್ ಟು 2 crore ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಆಮೇಲೆ ಇದರಲ್ಲಿ ಬೇರೆ ಬೇರೆ ಥರ ಬೆನಿಫಿಟ್ ಕೂಡ ಇದಾವೆ. ಕ್ರಿಟಿಕಲ್ ಇಲ್ನೆಸ್ನ ಆ್ಯಡ್ ಮಾಡ್ಕೊಬೋದು, ಮತ್ತು ಆಕ್ಸಿಡೆಂಟಲ್ ರೈಡರ್ನ ಆ್ಯಡ್ ಮಾಡ್ಕೊಬೋದು. ಆಮೇಲೆ ನೀವು ಸುಮಾರು 51 ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ನೋಡಿ ಕಂಪೇರ್ ಮಾಡಿ ಬೈ ಮಾಡ್ಬೋದು. ಮತ್ತೆ ನೀವು ಕಟ್ಟಿರೋ ಅಮೌಂಟ್ನು ಕೂಡ ವಾಪಸ್ ರೀಫಂಡ್ ತಗೊಳ್ಬೋದು. ಆ ಥರ ಪಾಲಿಸಿಗಳು ಕೂಡ ಇದಾವೆ. ನೀವೇನಾದರೂ ಇದನ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ಅಥವಾ ನೀವು ಈ QR ಕೋಡ್ ಕಾಣ್ತಿದೆಯಲ್ಲ, ಇದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಬೈ ಮಾಡ್ಬೋದು. ನಿಮ್ಗೆ ಅಪ್ ಟು 15% ಡಿಸ್ಕೌಂಟ್ ಸಿಗುತ್ತೆ. ಹಾಗಿದ್ರೆ ಈ ಆ್ಯಪ್ಗಳು ಏನು ಕೆಲಸ ಮಾಡ್ತವೆ, ಅದರಲ್ಲೂ ಈ ಪೇಟಿಎಮ್ ಏನು ಕೆಲಸ ಮಾಡುತ್ತೆ? ನಾವು ಈ ವಿಡಿಯೋದಲ್ಲಿ ಪೇಟಿಎಮ್ ಥ್ರೂನೇ ಮಾತಾಡೋಣ. ಯಾಕಂದರೆ ಪೇಟಿಎಮ್ಮು ಪಬ್ಲಿಕ್ಲಿ ಲಿಸ್ಟೆಡ್ ಆಗಿದೆ, ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇದೆ. ಯಾವ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ ಆ ಕಂಪ್ನಿದು ಡೇಟಾ ಈಸಿಲಿ ಸಿಗುತ್ತೆ. ಯಾಕಂದರೆ ಆ ಕಂಪ್ನಿ ಎವ್ರಿ 3 ತಿಂಗಳಿಗೆ ಒಂದ್ಸಲ ಆ ಕಂಪ್ನಿ ಏನೇನು ಪರ್ಫಾರ್ಮ್ ಮಾಡುತ್ತೆ, ಏನೇನು ಮಾತಾಡುತ್ತೆ, ಪ್ರತಿ ಒಂದು ಕೂಡ ಅಪ್ಡೇಟ್ ಮಾಡಬೇಕು ಆಸ್ ಪರ್ ದ ಸೆಬಿ ರೂಲ್ಸ್. ಈ ರೀಸನ್ ಇಂದ ನಮಗೆ ಪೇಟಿಎಮ್ದು ಕ್ಲೀನ್ ಆಗಿ ಡೀಟೇಲ್ಸ್ ಸಿಗುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ಪೇಟಿಎಮ್ ಬಗ್ಗೆನೇ ಮಾತಾಡ್ತೀನಿ. ಬೇರೆ ಆ್ಯಪ್ಗಳು ಸೇಮ್ ರೀತಿ ವರ್ಕ್ ಆಗ್ತವೆ, ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಪೇಟಿಎಮ್ ಸ್ಟಾರ್ಟ್ ಆಗಿದ್ದು 2010ರಲ್ಲಿ. ಒಬ್ಬ ನಾರ್ಮಲ್ ವ್ಯಕ್ತಿ ಅಂಗಡಿಗಳಿಗೆ ಹೋಗಿ ರೀಚಾರ್ಜ್ ಮಾಡಿಸ್ಕೊಳಕ್ ತೊಂದರೆ ಆದ ಕಾರಣ ಅವನು ಆನ್ಲೈನ್ ಥ್ರೂ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಈ ಪೇಟಿಎಂ ನ ಸ್ಟಾರ್ಟ್ ಮಾಡ್ತಾನೆ. ಅವ್ರ ಹೆಸರು ವಿಜಯ್ ಶೇಖರ್ ಶರ್ಮಾ. ಪೇಟಿಎಂ ನ ಒಂದು ಸೂಪರ್ ಆಪ್ ಅಂತ ತಿಳ್ಕೊಳ್ಳಿ, ಒಂದು ಮಾಲ್ ಅಂತ ತಿಳ್ಕೊಳ್ಳಿ. ಈ ಮಾಲ್ ಒಳಗೆ ಏನೇನಿದೆ, ಪೇಮೆಂಟ್ ಆಗುತ್ತೆ, ರೀಚಾರ್ಜ್ ಮಾಡ್ಕೊಬಹುದು, ಟಿಕೆಟ್ ಬುಕ್ ಮಾಡ್ಕೊಬಹುದು. ಇದನ್ನ ರೀಸೆಂಟ್ಲಿ ಪೇಟಿಎಂ ಯಾರಿಗೋ ಸೆಲ್ ಮಾಡಿದ್ದಾರೆ. ಅದ್ ಬಿಟ್ರೆ ಟಿಕೆಟ್ ಬುಕ್ ಮಾಡ್ಕೊಬಹುದು, ರೀಚಾರ್ಜ್ ಮಾಡ್ಕೊಬಹುದು, ಇನ್ಶೂರೆನ್ಸ್ ಬೈ ಮಾಡಬಹುದು, ಮ್ಯೂಚುವಲ್ ಫಂಡ್ ಬೈ ಮಾಡಬಹುದು, ಸ್ಟಾಕ್ಸ್ ಬೈ ಮಾಡಬಹುದು. ಪ್ರತಿ ಒಂದು ಕೂಡ ಈ ಪೇಟಿಎಂ ಆಪ್ ಥ್ರೂ ಬೈ ಮಾಡಬಹುದು. ಪೇಟಿಎಂ ಮನಿ ಅಂತ ಸಪರೇಟ್ ಇದೆ, ಬಟ್ ಎಂಟೈರ್ ಪೇಟಿಎಂಗೆ ಇದರಿಂದ ರೆವಿನ್ಯೂ ಬರುತ್ತೆ. ಮತ್ತೆ ಪೇಟಿಎಂ ಇನಿಷಿಯಲಿ ಮಾಡಿದ ಇನೋವೇಷನ್ ಏನಂದ್ರೆ, ಪೇಟಿಎಂ ಏನ್ ಮಾಡ್ತು, ಒನ್ಸ್ ಸ್ಟಾರ್ಟ್ ಆದ್ಮೇಲೆ 2016ರಲ್ಲಿ ಡಿಮಾನಿಟೈಸೇಷನ್ ಬಂದಾದ್ಮೇಲೆ ಪೇಟಿಎಂ ಪ್ರತಿ ಅಂಗಡಿಗಳಲ್ಲೂ ಹೋಗ್ಬಿಟ್ಟು ಇವ್ರದ್ದು ಸ್ಕ್ಯಾನರ್ಗಳನ್ನ ಅಂಟಿಸ್ತಾ ಬಂತು. ಇಲ್ಲಿ ಸಣ್ಣ ಸಣ್ಣ ಶಾಪ್ಗಳು ಪ್ರತಿ ಒಂದು ಅಂಗಡಿಗಳಲ್ಲೂ ಇವ್ರ ಸ್ಕ್ಯಾನರ್ನ ಅಂಟಿಸ್ತಾ ಬಂತು. ಈಗ ನೀವೇ ಎಲ್ಲೇ ಪೇಮೆಂಟ್ ಮಾಡಕ್ ಹೋಗಿ ಅಲ್ಲಿ ಪೇಟಿಎಮ್ದೇ ಜಾಸ್ತಿ QR ಕೋಡ್ ಇರುತ್ತೆ. ಆಮೇಲೆ ಸೌಂಡ್ ಬಾಕ್ಸ್ ನ ಪ್ರತಿ ಅಂಗಡಿಗೂ ಇನ್ಸ್ಟಾಲ್ ಮಾಡ್ಕೊಂತ ಬಂತು. ಈ ರೀಸನ್ ಇಂದ ಇವತ್ತು ಪೇಟಿಎಂ ಹತ್ರ 1.2 crore ಮರ್ಚೆಂಟ್ಗಳು ಇದಾರೆ, ಅಂದ್ರೆ ಪೇಟಿಎಂ ಸ್ಕ್ಯಾನರ್ ನ ಯೂಸ್ ಮಾಡ್ತಿರೋ ಅಂಗಡಿಗಳು. ಇವಾಗ ನಿಜವಾಗ್ಲೂ ಈ UPI ಆಪ್ಗಳು ಯಾವ ರೀತಿ ದುಡ್ಡು ಮಾಡ್ತವೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ UPI ಟ್ರಾನ್ಸಾಕ್ಷನ್ ನೀವು ಮಾಡ್ತಿರ್ತೀರಲ್ಲ ಡೈಲಿ,
₹10 ಪೇ ಮಾಡ್ತೀರಾ, ₹5 ಪೇ ಮಾಡ್ತೀರಾ, ₹50 ಪೇ ಮಾಡ್ತೀರಾ, ₹1000 ಪೇ ಮಾಡ್ತೀರಾ, ₹2000 ಪೇ ಮಾಡ್ತೀರಾ. ಈ ಥರ ನೀವು ಪೇ ಮಾಡೋದ್ರಿಂದ ಪೇಟಿಎಮ್ಗೆ ಝೀರೋ ರೆವಿನ್ಯೂ ಬರುತ್ತೆ. ಅದನ್ನ MDR ಅಂತ ಕರಿತೀವಿ, ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ. ಇದರಿಂದ ಪೇಟಿಎಮ್ಗೆ ಅಷ್ಟೇ ಅಲ್ಲ, ಫೋನ್ ಪೇಗೆ, ಗೂಗಲ್ ಪೇಗೆ ಝೀರೋ ರೆವಿನ್ಯೂ ಬರುತ್ತೆ. ಯಾವುದೇ ರೀತಿ ರೆವಿನ್ಯೂ ಬರಲ್ಲ. ಮತ್ತು ಇವ್ರು ಹೆಂಗ್ ಸರ್ವೈವ್ ಆಗ್ತಾರೆ, ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ? ಇವ್ರಿಗೆ ಗೌರ್ಮೆಂಟು ಇನ್ಸೆಂಟಿವ್ ಕೊಡುತ್ತೆ. ಎಕ್ಸಾಂಪಲ್, ನೀವೇನಾದ್ರೂ ಇವತ್ತು ₹10 ಹೋಗಿ ಫೋನ್ ಪೇ ಮಾಡಿದ್ರೆ ಗೌರ್ಮೆಂಟ್ ಇವ್ರಿಗೆ 15-30 ಪೈಸಾ ಇನ್ಸೆಂಟಿವ್ ಕೊಡುತ್ತೆ. ಈ ತರ ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ಗೌರ್ಮೆಂಟ್ ಇನ್ಸೆಂಟಿವ್ ಕೊಡುತ್ತೆ. ಇದು ವ್ಯಾಲ್ಯೂ ಮೇಲಲ್ಲ, ಅಂದ್ರೆ 100 ಕೋಟಿಗೆ 15 ಪೈಸಾ 20 ಪೈಸಾ ಈ ತರ ಅಲ್ಲ, ಪರ್ ಟ್ರಾನ್ಸಾಕ್ಷನ್ಗೆ. ಗೌರ್ಮೆಂಟ್ 2,000ಕ್ಕಿಂತ ಒಳಗಡೆ ಆಗೋ ಟ್ರಾನ್ಸಾಕ್ಷನ್ ಮಾತ್ರ ಕೊಡುತ್ತೆ, 2,000ಕ್ಕಿಂತ ಮೇಲ್ಗಡೆ ಆಗೋ ಟ್ರಾನ್ಸಾಕ್ಷನ್ ಕೊಡಲ್ಲ. ಯಾಕಂದ್ರೆ ಗೌರ್ಮೆಂಟ್ ಫೋಕಸ್ ಇರೋದು ಈ ತರ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ಬೇಕು, ಕ್ಯಾಶ್ ಓಡಾಡೋದು ಕಮ್ಮಿ ಆಗ್ಬೇಕು ಅಂತ. ಈಗ ನೀವು ನಾರ್ಮಲಿ ಅಂಗಡಿಗಳಲ್ಲಿ ಜಾಸ್ತಿ ಯೂಸ್ ಮಾಡೋದು ಯಾವ್ದು ಹೇಳಿ? 2,000ಕ್ಕಿಂತ ಒಳಗಡೆ ಇದೆನಾ? ಆ ರೀತಿ ಎಷ್ಟು ಟ್ರಾನ್ಸಾಕ್ಷನ್ ಆಗುತ್ತೋ ಅಷ್ಟು ಇವ್ರಿಗೆ ದುಡ್ಡು ಸಿಗುತ್ತೆ. ಎಕ್ಸಾಂಪಲ್, ನೀವೇನಾದ್ರೂ ದಿವಸಕ್ಕೆ 10 ಸಲ ₹15 ರೂಪಾಯಿ, ₹20 ಏನಾದ್ರು ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಪೇಟಿಎಮ್ಗೆ ಎವ್ರಿ ಟ್ರಾನ್ಸಾಕ್ಷನ್ಗೆ 15-30 ಪೈಸೆ ಸಿಗುತ್ತೆ. ಇದು ಕೊಡೋದು ಯಾರು ಅಂದ್ರೆ ಗೌರ್ಮೆಂಟ್ ಆಕ್ಚುಲಿ ಇದನ್ನ ಲಾಸ್ ಆಗ್ತಾ ಇದೆ, ಲಾಸ್ ಮೇಕಿಂಗ್ ಆಕ್ಚುಲಿ ಗೌರ್ಮೆಂಟ್ UPI. ಬಟ್ ಗೌರ್ಮೆಂಟ್ ಫೋಕಸ್ ಇದೆ ಇಂಡಿಯಾದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಲಿ ಅಂತ ಗೌರ್ಮೆಂಟ್ ಇನ್ಸೆಂಟಿವ್ ಕೊಡ್ತಾ ಇದೆ. NPCI ಅಂಡರ್ ಅಲ್ಲಿ ರೀಸೆಂಟ್ಲಿ 2025 ಡೇಟಾ ಪ್ರಕಾರ ಪೇಟಿಎಮ್ಗೆ ಸುಮಾರು 70 ಕೋಟಿಯಷ್ಟು ಗೌರ್ಮೆಂಟ್ ಇಂದ ಇನ್ಸೆಂಟಿವ್ ಬಂದಿದೆ. ಇದು ಮುಂಚೆ ಜಾಸ್ತಿ ಇತ್ತು, ಬರ್ತಾ ಗೌರ್ಮೆಂಟ್ ಕಮ್ಮಿ ಮಾಡ್ಕೊಂಡ್ ಬಂದಿದೆ. ಈ ಕರೆಂಟ್ಲಿ ಇವ್ರಿಗೆ 70 ಕೋಟಿ ರೆವಿನ್ಯೂ ಬಂದಿದೆ ಈ UPI ಟ್ರಾನ್ಸಾಕ್ಷನ್ ಇಂದ. ಆಕ್ಚುಲಿ ಇಷ್ಟು ಕಮ್ಮಿ ರೆವಿನ್ಯೂ ಇಟ್ಕೊಂಡು ಇಂಥ ದೊಡ್ಡ ಕಂಪ್ನಿನ ಹೇಗ್ ನಡೆಸ್ತಾರೆ? ಯಾಕಂದ್ರೆ ಖರ್ಚು ಜಾಸ್ತಿ ಇರುತ್ತೆ. ಹೇಗ್ ನಡೆಸ್ತಾರೆ ಹೇಳಿ? ಹೇಗಂದ್ರೆ ಇವ್ರು UPI ನ ಯೂಸ್ ಮಾಡ್ಕೊಂತಾರೆ ಕಸ್ಟಮರ್ ನ ಅಕ್ವೈರ್ ಮಾಡಕ್ಕಿರೋ ಒಂದು ಜಾಗ ಅಂತ. ಅದಕ್ಕೆ ಇವನು UPI ನ ಆಸ್ ಎ ಫಸ್ಟ್ ಕಸ್ಟಮರ್ ನ ಅಕ್ವೈರ್ ಮಾಡಕ್ಕೋಸ್ಕರ ಯೂಸ್ ಮಾಡ್ಕೊಂತಾನೆ. ಇವನೇ ಅಲ್ಲ, ಪ್ರತಿಯೊಬ್ರು ಅದೇ ರೀತಿ ಮಾಡೋದು. ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು, ಪೇಟಿಎಂ ಕೂಡ ಇರ್ಬೋದು. ಒನ್ಸ್ ಕಸ್ಟಮರ್ ಇವ್ರ ಆಪ್ ಒಳಗೆ ಬಂದ್ಮೇಲೆ ಆಮೇಲೆ ಅವ್ರಿಗೆ ಬೇರೆ ತರ ಸೆಲ್ ಮಾಡ್ತಾರೆ. ಆಕ್ಚುಲಿ ನೀವು ನೋಡಿರ್ಬೋದು, ಪೇಟಿಎಂದೇ ಓನ್ ಪೇಟಿಎಂ ಮನಿ ಅಂತ ಇತ್ತು. ಅದರಲ್ಲಿ ನೀವು ದುಡ್ಡನ್ನ ಡೆಪಾಸಿಟ್ ಮಾಡಿ ಪೇ ಮಾಡಬಹುದಿತ್ತು. ಇದರಿಂದ ಪೇಟಿಎಂಗೆ ರೆವಿನ್ಯೂ ಬರ್ತಾ ಇತ್ತು. ಈ ಡೆಪಾಸಿಟ್ ಮನಿಯಿಂದ ಪೇಟಿಎಂ ಬೇರೆಯವರಿಗೆ ಲೋನ್ ಕೊಡ್ತಾ ಇದ್ದ. 50,000, 60,000, 1 ಲಕ್ಷ ಈ ತರ ಲೋನ್ ಕೊಡ್ತಾ ಇದ್ದ. ಬಟ್ RBI ಇದನ್ನ ಬ್ಯಾನ್ ಮಾಡ್ಬಿಡುತ್ತೆ. ಯಾಕಂದ್ರೆ ಇವರು ಸರಿಯಾಗಿ ರೆಗ್ಯುಲೇಟರಿನ ಮೈಂಟೈನ್ ಮಾಡಿರಲ್ಲ. ಅಂದ್ರೆ ಸರಿಯಾಗಿ KYC ಮಾಡಿಸ್ತಲೇ ಸುಮ್ನೆ ಎಲ್ಲರಿಗೂ ಆಕ್ಟಿವೇಶನ್ ಮಾಡೋದು, KYC ನ ಏನು ಡಾಕ್ಯುಮೆಂಟ್ಸ್ ಕೇಳ್ದಲೆ ಮಾಡೋದು. ಇದರಿಂದ ಏನಾಯ್ತು, ಸ್ಕ್ಯಾಮ್ ಆಗ್ತಾ ಬಂತು. ಅದಕ್ಕೆ RBI ಬಂದ್ ಏನ್ ಮಾಡ್ಬಿಡ್ತು, ಇವ್ರದ್ದು ಎಂಟೈರ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅದನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ಬಿಡ್ತು ಒಂದೇ ಸಲ. Paytm's payments bank has been barred from offering all core services under the RBI order that comes into effect from March. ಆಗ್ಲೇನೆ ಪೇಟಿಎಂ ಶೇರ್ಸ್ ಸಖತ್ತು ಕೆಳಗೆ ಬೀಳಕ್ ಸ್ಟಾರ್ಟ್ ಆಗಿದ್ದು ಸುಮಾರು ₹350 ಬಂದಿತ್ತು. ಬಟ್ ಪೇಟಿಎಂ ಅಲ್ಲಿಂದ ಎಚ್ಚೆತ್ಕೊಂತು. ಅದಕ್ಕೂ ಮುಂಚೆ ನೀವು ಪೇಟಿಎಂ CEO ಮಾತಾಡೋದು ಕೇಳ್ತಿರ್ಬೋದು, ಸ್ವಲ್ಪ ಗಾಂಚಲಿ ಮಾತುಗಳು, ಸ್ವಲ್ಪ ನಾನೇ ಇದುವರೆಗೂ ಮಾಡಿರೋದು ಯಾರು ಮಾಡಕ್ಕಾಗಿಲ್ಲ, ಐ ಆಮ್ ದಿ ಫಸ್ಟ್, ಈ ತರ ಮಾತಾಡ್ತಿದ್ರು. ಬಟ್ ಯಾವಾಗ RBI ಬ್ಯಾನ್ ಮಾಡ್ತೋ ಇವ್ರದ್ದು ಎಂಟೈರ್ ರೆವಿನ್ಯೂ ಏನ್ ದುಡ್ಡು ಮಾಡ್ತಿದ್ರಲ್ಲ, ಈಗ ಯಾಕಂದ್ರೆ ಪೇಮೆಂಟ್ ಇಂದ ಝೀರೋ ರೆವಿನ್ಯೂ ಬರುತ್ತೆ UPI ಪೇಮೆಂಟ್ ಇಂದ. ಇವ್ರಿಗೆ ರೆವಿನ್ಯೂ ಬರ್ತಿದ್ದೆ ಇದರಿಂದ, ಲೋನ್ ಕೊಡೋದ್ರಿಂದ. ಈಗ ಸಡನ್ ಆಗಿ RBI ಬಂದ್ಬಿಟ್ಟು ಸ್ಟಾಪ್ ಮಾಡಿದ ತಕ್ಷಣ ಎಂಟೈರ್ ಸ್ಟಾಕ್ ಕೊಲ್ಯಾಪ್ಸ್ ಆಯ್ತು. ಮತ್ತೆ ಇವ್ರಿಗೆ ಅರ್ಥ ಆಯ್ತು, ಲೈಕ್ ಇಲ್ಲ, ಈ ತರ ಬೇರೆ ರೀತಿ ಮಾಡ್ಕೊಬೇಕಂತ ನಿಧಾನಕ್ಕೆ ಪೇಟಿಎಂ CEO ಚೇಂಜ್ ಆಗ್ತಾ ಇದ್ದಾರೆ. ಅದೇ ರೀತಿ ಬಿಸ್ನೆಸ್ ಮಾಡೆಲ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ಪೇಟಿಎಂ ಡೈರೆಕ್ಟ್ ಕಸ್ಟಮರಿಗೆ ಏನು ಸೆಲ್ ಮಾಡಲ್ಲ, B2B ತರ ಆಕ್ಟ್ ಮಾಡ್ತಿದ್ದಾನೆ. ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ನೀವು ಯಾವ್ದನ್ನ ಅಂಗಡಿಗೆ ಹೋಗಿರ್ತೀರಾ, ಅಂಗಡಿನಲ್ಲಿ ಸ್ಕ್ಯಾನ್ ಮಾಡ್ತೀರಾ, ಪೇಟಿಎಂ ಅಲ್ಲಿ ನಿಮ್ಮ ಮೊತ್ತ ಇಷ್ಟು ರಿಸೀವ್ ಆಗಿದೆ ಅಂತ ವಾಯ್ಸ್ ಬರುತ್ತೆ. ಈ ವಾಯ್ಸ್ ಬರೋದಕ್ಕೆ ಏನಂತ ಕರೀತಾರೆ, ಸೌಂಡ್ ಬಾಕ್ಸ್ ಅಂತ ಕರೀತಾರೆ. ಈ ತರ ಸೌಂಡ್ ಬಾಕ್ಸ್ ಪೇಟಿಎಂ 1,24,00,000 ಡಿವೈಸ್ ನ ಅಂಗಡಿಗಳಲ್ಲಿ ಇನ್ಸ್ಟಾಲ್ ಮಾಡಿದೆ. ಈ ಪ್ರತಿ ಒಂದು ಡಿವೈಸ್ ಗೆ ಪೇಟಿಎಂ ತಿಂಗಳ ₹100-150 ಚಾರ್ಜ್ ಮಾಡುತ್ತೆ. ಯಾರಿಗೆ? ಅಂಗಡಿನವ್ರಿಗೆ. ₹150 ಕೊಡೋದು ಏನು ಮ್ಯಾಟ್ರೇ ಅಲ್ಲ. ಬಟ್ ಇವ್ರು ಟೋಟಲ್ ಈ ತರ ಕೊಟ್ಟಿರೋ ಡಿವೈಸ್ ಗಳು ಎಷ್ಟು ಹೇಳಿ, 1,24,00,000. ಇದರಿಂದ ಇವ್ರಿಗೆ ತಿಂಗಳ ಸುಮಾರು 150 ಕೋಟಿ ರೆವಿನ್ಯೂ ಬರುತ್ತೆ. ಇದು ರೆಕರಿಂಗ್ ಎವ್ರಿ ಮಂತ್ ಬರುತ್ತೆ. ಇದು ಹೆಂಗೆ ಅಂದ್ರೆ ಬಾಡಿಗೆ ಮನೆ ಇದ್ದಂಗೆ, ಎವ್ರಿ ಮಂತ್ ಬಾಡಿಗೆ ಮನೇಲಿ ಹೆಂಗ್ ರೆವಿನ್ಯೂ ಬರುತ್ತಲ್ಲ ಆ ರೀತಿ ಎವ್ರಿ ಮಂತ್ ಬರುತ್ತೆ. ಇನ್ನೊಂದು ಬಂದು ಲೆಂಡಿಂಗ್ ಬಿಸ್ನೆಸ್. ಇವ್ರು ಮುಂಚೆ ಡೈರೆಕ್ಟ್ ಪೇಟಿಎಂ ಯೂಸರ್ಸ್ ಸೆಲ್ ಮಾಡ್ತಾ ಇದ್ರು. ಅಂದ್ರೆ ಯಾರನ್ನ ಪೇಟಿಎಂ ಅಲ್ಲಿ 50,000, 1 ಲಕ್ಷ ಅಂತ ಕೇಳಿದ್ರೆ ಅವ್ರಿಗೆ ಕೊಟ್ಬಿಡ್ತಾ ಇದ್ರು. ಬಟ್ ಇವಾಗ ಅವರು ಕಂಪ್ಲೀಟ್ಲಿ ಬಿಸ್ನೆಸ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ಏನ್ ಮಾಡ್ಕೊಂಡಿದ್ದಾರೆ, ಇವ್ರ ಹತ್ರ ಕೊಡಕ್ ದುಡ್ಡಿಲ್ಲ. ಬಿಕಾಸ್ ಯಾಕಂದ್ರೆ ಇವ್ರು ಡೆಪಾಸಿಟ್ ಇಸ್ಕೊಂತಿಲ್ಲ, ಇವ್ರಿಗೆ ಕೊಡಕ್ ದುಡ್ಡು ಎಲ್ಲಿಂದ ಬರುತ್ತೆ. ಇವಾಗ ಇವ್ರು ಏನ್ ಮಾಡ್ತಿದ್ದಾರೆ, ಬೇರೆ NBFC ಇರ್ತಾವಲ್ಲ, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಗಳು, ಆದಿತ್ಯ ಬಿರ್ಲಾ ಫೈನಾನ್ಸ್ ಇರ್ಬೋದು, L&T ಫೈನಾನ್ಸ್ ಇರ್ಬೋದು, ಬಜಾಜ್ ಫೈನಾನ್ಸ್ ಇರ್ಬೋದು. ಬಜಾಜ್ ಫೈನಾನ್ಸ್ ಇಲ್ಲ, ಬಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಬಜಾಜ್ ಫೈನಾನ್ಸ್ ಇರ್ಬೋದು. ಈ ತರ ಬೇರೆ ಫೈನಾನ್ಸ್ ಕಂಪನಿಗಳ ಜೊತೆ ಮರ್ಜ್ ಆಗಿ ಇವರು ಲೋನ್ ನ ಸೆಲ್ ಮಾಡ್ತಾರೆ. ಈಗ NBFC ಗಳು ಪೇಟಿಎಂ ಜೊತೆ ಯಾಕೆ ಮರ್ಜ್ ಆಗ್ತಾರೆ ನೀವು ಕೇಳಬಹುದಲ್ಲ. NBFC ಗಳು ಯಾಕೆ ಪೇಟಿಎಂ ಜೊತೆ ಮರ್ಜ್ ಆಗ್ತಾರೆ?
ಆಗ್ತಾರೆ, ಅವರೇ ಡೈರೆಕ್ಟ್ ಆಗಿ ಸೆಲ್ ಮಾಡಬಹುದಲ್ಲ. ಸೆಲ್ ಮಾಡ್ಬೇಕಂದ್ರೆ ಈ NBFC ಹತ್ರ ಡಿಸ್ಟ್ರಿಬ್ಯೂಷನ್ ಇಲ್ಲ, ಅದು ಪೇಟಿಎಂ ಹತ್ರ ಇದೆ. ಪೇಟಿಎಂಗೆ ಈ ಡಿಸ್ಟ್ರಿಬ್ಯೂಷನ್ ಹೆಂಗ್ ಬಂತೇಳಿ, ಪೇಟಿಎಂ ಮುಂಚಿಂದನು ಮರ್ಚೆಂಟ್ಗೆ ಈ ತರ ಡಿವೈಸ್ ಗಳನ್ನ ಸೆಲ್ ಮಾಡ್ತಾ ಬಂದಿದ್ದಾನೆ. ಸೌಂಡ್ ಬಾಕ್ಸ್ ಮತ್ತೆ ಸ್ಕ್ಯಾನರ್ ಗಳನ್ನ ಸೆಲ್ ಮಾಡ್ತಾ ಬಂದಿದ್ದಾನೆ. ಮತ್ತೆ ಇವ್ರು ಜನಗಳು ಹೋಗಿ ಪೇ ಮಾಡ್ತಾರಲ್ಲ, ಈಗ ಎಕ್ಸಾಂಪಲ್ ಯಾವ್ದೋ ಒಂದು ತರಕಾರಿ ಅಂಗಡಿಗೆ ಅಥವಾ ಯಾವ್ದೋ ಚಿಲ್ಲರೆ ಅಂಗಡಿಗೆ ಜನಗಳು ಡೈಲಿ ಹೋಗಿ ಪೇ ಮಾಡ್ತಾ ಇದ್ದಾರೆ. 50 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು ಅಂತ ಹೋಗಿ ಪೇ ಮಾಡ್ತಾ ಇದ್ದಾರೆ. ಇದರಿಂದ ಅದು ಚಿಲ್ಲರೆ ಅಂಗಡಿ ಡೈಲಿ ಒಂದ್ 2,000 3 ಸಾವಿರ ರೂಪಾಯಿ ಕ್ಯಾಶ್ ಬರ್ತಾ ಇದೆ. ಇದನ್ನ ಪೇಟಿಎಂ ಅನಲೈಸ್ ಮಾಡುತ್ತೆ. ಈ ಅಂಗಡಿಗೆ ಡೈಲಿ 2,000 3 ಸಾವಿರ ಕ್ಯಾಶ್ ಫ್ಲೋ ಬರ್ತಾ ಇದೆ. ಇದರಲ್ಲಿ ಮಿನಿಮಮ್ ಅಂದ್ರೂ ಈ ಅಂಗಡಿ ಡೈಲಿ 1,000 ರೂಪಾಯಿನ ಸೇವ್ ಮಾಡುತ್ತೆ. 2,000 ರೂಪಾಯಿ ಖರ್ಚಾದ್ರೂ ಕೂಡ 1,000 ರೂಪಾಯಿ ಸೇವ್ ಮಾಡುತ್ತೆ. ಅಂದ್ರೆ ತಿಂಗಳ 30,000 ಆಯ್ತು. ಈ ಅಂಗಡಿಗೆ 30,000 ತಿಂಗಳ ಇನ್ಕಮ್ ಬರ್ತಿದೆ. ನಾನೇ ಇವ್ರಿಗೆ ಏನಾದ್ರು ಲೋನ್ ಬೇಕಿದ್ರೆ ನಾವು ಕೊಡ್ಬೋದು ಇವ್ರಿಗೆ ಲೋನು, ಪರವಾಗಿಲ್ಲ ಅಂತ. ಇದೇ ಖುದ್ದು ಡೈರೆಕ್ಟ್ NBFC ಹೋಗಿ ಚೆಕ್ ಮಾಡಕ್ಕಾಗತ್ತಾ? ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಂಡು ನೋಡ್ಬೋದು, ಬಟ್ ಗೊತ್ತಾಗಲ್ಲ ಈ ದುಡ್ಡನ್ನ ವಾಪಸ್ ಅವ್ರು ಎಲ್ಲಿ ಸ್ಪೆಂಡ್ ಮಾಡಿದ್ದಾರೆ, ಯಾವಾಗ ಇವ್ರದ್ದು ವ್ಯಾಪಾರ ಜಾಸ್ತಿ ಆಗುತ್ತೆ, ಯಾವಾಗ ಇವ್ರದ್ದು ವ್ಯಾಪಾರ ಕಮ್ಮಿ ಆಗುತ್ತೆ, ಪ್ರತಿಯೊಂದು ಟ್ರ್ಯಾಕ್ ಮಾಡಬಹುದು. ಯಾಕಂದ್ರೆ ಎಲ್ಲಾ ಡೇಟಾನು ಪೇಟಿಎಂ ಹತ್ರ ಇದೆ. ಪೇಟಿಎಂ ಸ್ಕ್ಯಾನರ್ ಇಂದ ಎಲ್ಲ ಗೊತ್ತಾಗ್ತಾ ಇದೆ, ಸೌಂಡ್ ಬಾಕ್ಸ್ ಇಂದ ಎಲ್ಲ ಗೊತ್ತಾಗ್ತಾ ಇದೆ. ಇದರಿಂದ ಪೇಟಿಎಂ ಏನ್ ಮಾಡ್ತಾನೆ, ಈ ತರ ಸಣ್ಣ ಸಣ್ಣ ಮರ್ಚೆಂಟ್ ಗಳಿಗೆ ಲೋನ್ ಕೊಡ್ತಾನೆ. 2 ಲಕ್ಷ 3 ಲಕ್ಷ 4 ಲಕ್ಷ ಅಂತ ಲೋನ್ ಕೊಡ್ತಾನೆ. ಯಾರ ಸಹಾಯದಿಂದ? ಈ NBFC ಸಹಾಯದಿಂದ. NBFC ಡೈರೆಕ್ಟ್ ಆಗಿ ಮರ್ಚೆಂಟ್ ಹತ್ರ ಇಷ್ಟೊಂದು ಕ್ಯಾಶ್ ಫ್ಲೋ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅಟ್ಲೀಸ್ಟ್ ನೀವು ಸುಮ್ಮನೆ ಅನ್ಕೊಳ್ಳಿ, ಈಗ ಲೋನ್ ಬೇಕಾಗಿದೆ, ನನಗೆ NBFC ಬಂದು ಕೇಳ್ತು, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದನು NBFC ಗೊತ್ತಾಯ್ತು ನನ್ನ ಹತ್ರ ಎಷ್ಟು ಕ್ಯಾಶ್ ಫ್ಲೋ ಬರ್ತಾ ಇದೆ ಅಂತ. ನಿಮಗೆ ಲೋನ್ ನಿಮಗೆ ಬೇಕು ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ಅಥವಾ ಆ NBFC ಗೆ ನೀವೇ ಆಗಿ ಹೆಂಗ್ ಸಿಗ್ತೀರಾ? ಸೇಲ್ಸ್ ಮಾಡೋದು ಕಷ್ಟ ಅಲ್ವಾ, ಕಸ್ಟಮರ್ನ ಹುಡ್ಕೊಂಡು ಹೋಗೋದು ಕಷ್ಟ ಅಲ್ಲ, ಯಾರಿಗೆ ಗೊತ್ತಾ ಇರುತ್ತೆ? ಪೇಟಿಎಂ ಹತ್ರ ತರ ಡೇಟಾ ಇದೆ, ಪೇಟಿಎಂ ಗೊತ್ತಿದೆ ಇವನಿಗೆ ತಿಂಗಳ 30,000 ಆರಾಮಾಗಿ ಸೇವ್ ಮಾಡ್ತಾನೆ ಅಂತ. ಈಗ ಪೇಟಿಎಂ ಕಸ್ಟಮರ್ನ ಹುಡ್ಕೋದು ಈಸಿನಾ, ಈ ತರ NBFC ಕಸ್ಟಮರ್ನ ಹುಡ್ಕೋದು ಈಸಿನಾ? ಪೇಟಿಎಂ ಈಸಿ. ಅದಕ್ಕೆ ಅವರು ಪೇಟಿಎಂಗೆ 3 ರಿಂದ 3.5% ಕಮಿಷನ್ ಕೊಡ್ತಾರೆ ಈ ತರ ಲೋನ್ ಕೊಡಕ್ಕೆ. ಅಂದ್ರೆ ಯಾರಾದ್ರೂ ಅದರಲ್ಲಿ ಒಂದು 3 ಲಕ್ಷದ ಲೋನ್ ತಗೊಂಡ್ರೆ ಪೇಟಿಎಂಗೆ 9 ರಿಂದ 10,000 ರೂಪಾಯಿ ಕಮಿಷನ್ ಸಿಗುತ್ತೆ. ಅದ್ರ ಜೊತೆಗೆ ಎವ್ರಿ ಇಯರ್ ಕಮಿಷನ್ ಸಿಗ್ತಾ ಹೋಗುತ್ತೆ. ಅದನ್ನ ಟ್ರಯಲ್ ಇನ್ಕಮ್ ಅಂತಾರೆ. ಬಟ್ ಪೇಟಿಎಂ ಏನ್ ಮಾಡಿರುತ್ತೆ, ಇದರಲ್ಲಿ 10% ಪೇಟಿಎಂ ತಲೆ ಮೇಲೆ ತಗೊಂಡಿರುತ್ತೆ. ಅದನ್ನ DLG ಅಂತ ಕರೀತಾರೆ, ಡಿಫಾಲ್ಟ್ ಲಾಸ್ ಗ್ಯಾರಂಟಿ. ಅಂದ್ರೆ 10% ನಾನು ಗ್ಯಾರಂಟಿ ತಗೊಂತೀನಿ. ಈಗ ಏನಾದ್ರು ಅವನು ಕೊಡ್ದಂಗ್ ಓಡೋಗ್ಬಿಟ್ರೆ 10% ನಾನು ಗ್ಯಾರಂಟಿ ತಗೊಂತೀನಿ. 90,000 ರೂಪೀಸ್ NBFC ದುಡ್ಡು ಹೋಯ್ತು, 10% ನಾನ್ ಕೈಯಿಂದ ಕೊಡ್ತೀನಿ. ಈಗ ಎಕ್ಸಾಂಪಲ್ ಯಾರೋ 1 ಲಕ್ಷ ಇಸ್ಕೊಂಡಿದ್ದಾನ, 1 ಲಕ್ಷ ಕಟ್ತಾ ಇಲ್ಲ, ಅವನೇನು ಲಕ್ಷ ಕಟ್ಲಿಲ್ಲದ್ರೆ ವಾಪಸ್ಸು ಅವ್ನು ಎಷ್ಟು ಕಟ್ಟಲ್ಲ ಅದರಲ್ಲಿ 10% ನಾನ್ ಕೈಯಿಂದ ಕೊಡ್ತೀನಿ ಅಂತ ಪೇಟಿಎಂ ಗ್ಯಾರಂಟಿ ಮಾಡುತ್ತೆ. ಯಾಕಂದ್ರೆ ನೀನು ಆತರ ತಗೊಂಡ್ರೆ ತಾನೆ, ಬಿಕಾಸ್ ಇಲ್ಲಾಂದ್ರೆ ನೀನ್ ಸಿಕ್ದರಿಗೆ ಲೋನ್ ಕೊಟ್ಬಿಡ್ತೀಯ. ಲೋನ್ ಕೊಡೋ ಜವಾಬ್ದಾರಿ ಪೇಟಿಎಂ ಕೈಲಿ ಇರುತ್ತೆ, ಸಿಕ್ದರಿಗೆ ಲೋನ್ ಕೊಟ್ಬಿಡುತ್ತೆ. ಅವಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ NPA ಜಾಸ್ತಿ ಆಗುತ್ತೆ. ಈ NBFC ಅದು ತೊಂದರೆ ಆಗುತ್ತೆ. NBFC ಹೇಳುತ್ತೆ, ನೀನ್ ಏನಾದ್ರು ಹುಡುಕಿ ಕೊಡ್ತಿದ್ಯಾ ಅಂದ್ರೆ ನಿನ್ ತಲೆ ಮೇಲೆ ತಗ ಅಂತ. ಅದನ್ನೇ DLG ಅಂತ ಕರೀತಾರೆ, ಡಿಫಾಲ್ಟ್ ಲಾಸ್ ಗ್ಯಾರಂಟಿ. ಈ ತರ ತಗೊಳೋದ್ರಿಂದ ಪೇಟಿಎಂಗೆ 3.5% ಎವ್ರಿ ಇಯರ್ ಕಮಿಷನ್ ಬರುತ್ತೆ. ಮತ್ತೆ ಇದು ಶಾರ್ಟ್ ಟರ್ಮ್ ಲೋನ್ ಇರುತ್ತೆ, ಮೇ ಬಿ 6 ತಿಂಗಳು, ವರ್ಷ, ಮ್ಯಾಕ್ಸಿಮಮ್ 2 ವರ್ಷ ಈ ತರ ಲೋನ್ ಇರುತ್ತೆ. ಇದನ್ನ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತಾನೂ ಕರೀತಾರೆ. ಈ ತರ ಲೋನ್ ನ ಸೆಲ್ ಮಾಡುತ್ತೆ. ಇದ್ರಲ್ಲೇನೆ ಪೇಟಿಎಂಗೆ ಹೈಯೆಸ್ಟ್ ರೆವಿನ್ಯೂ ಬರೋದು. ಇದನ್ನೇ ಪೇಟಿಎಂ ಫ್ಯೂಚರ್ ಅಲ್ಲೂ ಫೋಕಸ್ ಮಾಡ್ತಾ ಇರೋದು. ಲಾಸ್ಟ್ ಕ್ವಾರ್ಟರ್ ಪೇಟಿಎಂಗೆ ಇದು ಒಂದರಿಂದಾನೆ 545 ಕೋಟಿ ರೆವಿನ್ಯೂ ಬಂದಿದೆ. ಲಾಸ್ಟ್ ಕ್ವಾರ್ಟರ್ ಅಂದ್ರೆ 3 ತಿಂಗಳಲ್ಲಿ ಬಂದಿರೋ ರೆವಿನ್ಯೂ. ಇದು ಬಿಟ್ಟು ಇನ್ಶೂರೆನ್ಸ್ ಮತ್ತೆ ಪೇಟಿಎಂ ಮನಿ ಅಂತ ಮ್ಯೂಚುವಲ್ ಫಂಡ್ ಇದನ್ನೆಲ್ಲ ಸೆಲ್ ಮಾಡ್ತಾರೆ, ಸ್ಟಾಕ್ಸ್ ಇದನ್ನೆಲ್ಲಾನು ಮಾಡ್ತಾರೆ. ಪೇಟಿಎಂ ಮನಿ ಅಂತಾನೆ ಅವ್ರದ್ದು ಆಪ್ ಇದೆ. ಇನ್ಶೂರೆನ್ಸ್ ನ ಜಾಸ್ತಿ ನೀವು ಇವ್ರನ್ನ ನೋಡಿರ್ಬೋದು, ಯಾರು ಅಂದ್ರೆ ಫೋನ್ ಪೇ ಸಖತ್ ಇನ್ಶೂರೆನ್ಸ್ ಸೆಲ್ ಮಾಡ್ತಾ ಇದ್ದಾನೆ. ಬೈಕ್ ಇನ್ಶೂರೆನ್ಸ್ ಇರ್ಬೋದು, ಕಾರ್ ಇನ್ಶೂರೆನ್ಸ್ ಇರ್ಬೋದು. ನೀವು ಒಂದ್ಸಲ ಫೋನ್ ಪೇ, ಎಷ್ಟೋ ಜನ ಫೋನ್ ಪೇ ಆಪ್ ಅಲ್ಲೇನೆ ಮ್ಯೂಚುವಲ್ ಫಂಡ್ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ಪೇಟಿಎಂ ಆಪ್ ಅಲ್ಲೂ ಕೂಡ ಈ ತರ ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಈ ತರ ಜನಗಳಿಗೆ ಸೆಲ್ ಮಾಡ್ತಾರೆ. ಇದು ಪೇಟಿಎಂಗೆ ಅಷ್ಟು ದೊಡ್ಡ ಪಾರ್ಟ್ ಅಲ್ಲ, ಯಾಕಂದ್ರೆ ಇದರಲ್ಲಿ ಕಾಂಪಿಟೇಷನ್ ಇದೆ. ಏಂಜಲ್ ಒನ್ ಇದೆ, ಜೆರೋದಾ ಇದೆ, ಗ್ರೋ ಇದೆ, ಈ ತರ ಬೇರೆ ಮೋತಿಲಾಲ್ ಇದೆ, ಈ ತರ ದೊಡ್ಡ ಕಂಪ್ನಿಗಳು ಇದಾವೆ. ಪೇಟಿಎಂ ಇವ್ರ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ. ಇದು ಸ್ಟಿಲ್ ಸಣ್ಣದು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಆಗ್ಬೋದು ಅಷ್ಟೇನೆ. ಇದು ಸ್ಟಿಲ್ ಸಣ್ಣದು ಪೇಟಿಎಂಗೆ. ಮತ್ತೆ ಲಾಸ್ಟ್ನೇದು ಬಂದು ಈ ಆಪ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ, ನೀವು ನೋಡಿರ್ತೀರ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ. ಅದರಲ್ಲೂ ಕೂಡ ಪೇಟಿಎಂಗೆ ರೆವಿನ್ಯೂ ಬರುತ್ತೆ. ಅದು ತುಂಬಾ ಸ್ಮಾಲ್ ಅಮೌಂಟ್, ಬಟ್ ಸ್ಟಿಲ್ ಅದರಿಂದನೂ ಪೇಟಿಎಂಗೆ ರೆವಿನ್ಯೂ ಬರುತ್ತೆ. ಪೇಟಿಎಂಗೆ ಮೆಜಾರಿಟಿ ರೆವಿನ್ಯೂ ಬರೋದು ಒಂದು ಕಂಪ್ಲೀಟ್ಲಿ ಮರ್ಚೆಂಟ್ ಇಂದ. ಮರ್ಚೆಂಟ್ ಅಂದ್ರೆ ಮರ್ಚೆಂಟ್ ಲೋನ್ ಕೊಡೋದು, ಮತ್ತೆ ಮರ್ಚೆಂಟ್ ಇಂದ ಸಾಫ್ಟ್ ಬಾಕ್ಸ್ ಇನ್ಸ್ಟಾಲ್ ಮಾಡೋದ್ರಿಂದ ಬರುತ್ತೆ. ನೀವು ಕ್ವಾರ್ಟರ್ಲಿನಲ್ಲಿ ತಗೊಂಡ್ರೆ ಮಂತ್ಲಿ 150 ಕೋಟಿ ಅಂದ್ರೆ ಕ್ವಾರ್ಟರ್ಲಿ 450 ಕೋಟಿ ಅದರಿಂದ ಬರುತ್ತೆ. 550 ಕೋಟಿ ಇದರಿಂದ ಬಂದಿದೆ ಲೋನ್ ಇಂದ. ಇವೆರಡು ಸೇರಿದ್ರೇನೆ ಆಲ್ಮೋಸ್ಟ್ 1,000 ಕೋಟಿ ಎವ್ರಿ ಕ್ವಾರ್ಟರ್ ರೆವಿನ್ಯೂ ಬರುತ್ತೆ. ಇನ್ನು ಉಳಿದಿದ್ದು 200-300 ಕೋಟಿ ಅಂತ ಆಡ್ ಮಾಡ್ಕೊಂಡ್ರು 1,200 1,300 ಕೋಟಿ ಎವ್ರಿ ಕ್ವಾರ್ಟರ್ ಪೇಟಿಎಂ ರೆವಿನ್ಯೂ ಮಾಡುತ್ತೆ. ಹಾಗಿದ್ರೆ ಮ್ಯೂಚುವಲ್ ಫಂಡ್ಗಳು ಪೇಟಿಎಂ ಅಲ್ಲಿ ಯಾಕೆ ಇವಾಗ ಎಂಟ್ರಿ ಕೊಡ್ತಿದ್ದಾರೆ? ನಾವು ಒಬ್ಬ ಇನ್ವೆಸ್ಟರ್ ಆಗಿ ಯಾವ ರೀತಿ ಇದನ್ನ ನೋಡ್ಬೇಕು? ಯಾಕಂದ್ರೆ ನೀವು ಪೇಟಿಎಂ ದುಡ್ಡು ಮಾಡೋದನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಈಗ ಎಲ್ಲರೂ ಜನ
ಜನ ಹೆಂಗಾಗಿದ್ದಾರೆ ಅಂದರೆ ಎಲ್ಲರೂ ಕನ್ಸ್ಯೂಮರ್ಸ್ ಆಗಿದ್ದಾರೆ. ನಾವು ಯೂಸ್ ಮಾಡ್ತೀವಿ ಬಟ್ ನಾವೇನು ಪ್ರಾಡಕ್ಟ್ನ ತಯಾರು ಮಾಡಲ್ಲ. ಈ ಪೇಟಿಎಮ್ 1000 ಕೋಟಿ ಮಾಡ್ದೆ 2000 ಕೋಟಿ ಮಾಡ್ದೆ ಅಂತ ಕೇಳ್ತೀವಿ, ಬಟ್ ನನಗೇನು ಸಿಗುತ್ತೆ ಅದರಿಂದ? ನಮ್ಗೇನು ಸಿಗುತ್ತೆ ಅಂದರೆ ನಾವು ಕೂಡ ಪೇಟಿಎಮ್ ಗ್ರೋ ಆದಂಗೆ ನಾವು ಗ್ರೋ ಆಗ್ಬೋದು. ಹೆಂಗಂದ್ರೆ ನಾವು ಪೇಟಿಎಮ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ. ಇದನ್ನ ಇನ್ವೆಸ್ಟ್ಮೆಂಟ್ ಥ್ರೂ ತಗೊಳ್ಳಿ. ಲೈಕ್ ತುಂಬ ಜನ ಏನು ಮಾಡ್ತಾರೆ, ಕನ್ಸ್ಯೂಮರ್ಸ್ ಆಗಿದ್ದಾರೆ. ಝೊಮ್ಯಾಟೋನ ಡೈಲಿ ಝೊಮ್ಯಾಟೋ ಯೂಸ್ ಮಾಡ್ತಾರೆ, ಅದನ್ನ ಝೊಮ್ಯಾಟೋ ಉದ್ಧಾರ ಆಗುತ್ತೆ, ನಮಗೇನು ಎಫೆಕ್ಟ್ ಆಗಲ್ಲ. ಮೊನ್ನೆ ನಾನು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ದೆ ಅಸ್ಟ್ರಲ್ ಪೈಪ್ ಅಂತ. ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ರೀತಿ ಪ್ಲಂಬರ್ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಅಸ್ಟ್ರಲ್ ಬೆಳೀತು ಅಂತ. ಅದರಲ್ಲಿ ಒಬ್ರು ಕಾಮೆಂಟ್ ಮಾಡಿದ್ದಾರೆ, ಪ್ಲಂಬರ್ಗಳು ಉದ್ಧಾರ ಆಗಲಿಲ್ಲ, ಕಂಪ್ನಿ ಉದ್ಧಾರ ಆಯಿತು ಅಂತ. ಯಾಕೆ ಆ ಥರ ಥಿಂಕ್ ಮಾಡ್ತೀರಾ? ನೀವು ಆಸ್ ಎ ತಿಳ್ಕೊಂಡಿದ್ದೀರಾ, ನೀವು ವಿಷಯ ಗೊತ್ತಿದ್ದೀರಾ, ನಿಮಗೆ ಈ ಕಂಪ್ನಿ ಗ್ರೋ ಆಗ್ತಿದೆ ಅಂದರೆ ನೀವು ಅದೇ ಶೇರ್ನ ಬೈ ಮಾಡ್ಬೋದಿತ್ತಾ? ಯಾಕಂದರೆ ನೀವೇ ರೆಕಮೆಂಡ್ ಮಾಡ್ತಿದ್ದೀರಲ್ಲ ಕಸ್ಟಮರ್ಗೆ. ಆಸ್ ಎ ಪ್ಲಂಬರ್ ನಾನೇ ರೆಕಮೆಂಡ್ ಮಾಡ್ತಿದ್ದೀನಲ್ಲ, ನಾನೇ ಇನ್ವೆಸ್ಟ್ ಮಾಡ್ಬೋದಿತ್ತಾ? ಈ ಥರ ಏನಾದರೂ ಇನ್ವೆಸ್ಟ್ ಮಾಡಿದ್ದಿದ್ರೆ ಅವತ್ತು ಅಸ್ಟ್ರಲ್ದು 1 ಲಕ್ಷ ಏನಾದರೂ ಇನ್ವೆಸ್ಟ್ ಮಾಡಿದರೆ 2008ರಲ್ಲಿ ಅಸ್ಟ್ರಲ್ ಪೈಪಲ್ಲಿ, ಇವತ್ತು 7 ಕೋಟಿ ಇರ್ತಿತ್ತು. ಅದಕ್ಕೇನೆ ಕನ್ಸ್ಯೂಮರ್ಸ್ ಆಗಬೇಡಿ, ಇನ್ವೆಸ್ಟರ್ ಥರ ಥಿಂಕ್ ಮಾಡ್ರಿ. ಇವಾಗ ಮ್ಯೂಚುವಲ್ ಫಂಡ್ಗಳು ಯಾಕೆ ಎಂಟ್ರಿ ಆಗಿದಾವೆ ಅಂತ ನೋಡೋಣ. ನೀವು ರೀಸೆಂಟ್ಲಿ ಪೇಟಿಎಮ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡಿದ್ರೆ ನೀವು ನೋಡ್ಬೋದು, DIS ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾ ಇದಾವೆ. ಮಾರ್ಚ್ 2024ರಲ್ಲಿ 6.85 ಇತ್ತು ಇವ್ರದ್ದು ಟೋಟಲ್ ಹೋಲ್ಡಿಂಗು. ಅದನ್ನ ಅವರು 7% ಮಾಡ್ತಾರೆ ನೆಕ್ಸ್ಟ್ ಜೂನಲ್ಲಿ. ಸೆಪ್ಟೆಂಬರಲ್ಲಿ 8.29% ಮಾಡ್ತಾರೆ, ಡಿಸೆಂಬರಲ್ಲಿ 11.88% ಮಾಡ್ತಾರೆ, ಮಾರ್ಚಲ್ಲಿ 14% ಮಾಡ್ತಾರೆ, ಈಗ ಜೂನಲ್ಲಿ ಆಲ್ಮೋಸ್ಟ್ 16% ಮಾಡಿದ್ದಾರೆ. ಯಾರ್ಯಾರು ಎಂಟ್ರಿ ಆಗಿದ್ದಾರೆ ಅಂತ ನೋಡೋಕೆ ಹೋದರೆ, ಮಿರಾಯ್ ಅಸೆಟ್ಟು ಎಂಟ್ರಿ ಆಗಿದ್ದಾನೆ, ಮತ್ತು ಮೋತಿಲಾಲ್ ಓಸ್ವಾಲ್ ಎಂಟ್ರಿ ಆಗಿದ್ದಾನೆ, ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಎಂಟ್ರಿ ಆಗಿದೆ, ಮತ್ತು ಬಂಧನ್ ಮ್ಯೂಚುವಲ್ ಫಂಡ್ ಕೂಡ ಎಂಟ್ರಿ ಆಗಿದೆ. ಹಾಗಿದ್ರೆ ಅಂಥದ್ದು ಏನು ಚೇಂಜ್ ಆಯಿತು ಸಡನ್ನಾಗೆ ಈ ಮ್ಯೂಚುವಲ್ ಫಂಡ್ಗಳು ಪೇಟಿಎಮ್ನ ಬೈ ಮಾಡ್ತಾ ಹೋಗ್ತಾ ಇದ್ದಾವೆ? ಯಾಕಂದರೆ ಒಂದು ವರ್ಷದ ಹಿಂದ್ಗಡೆ RBI ಇವರ ಎಂಟೈರ್ ಪೇಮೆಂಟ್ ಬ್ಯಾಂಕ್ನ ಬ್ಯಾನ್ ಮಾಡೋಕ್ಕಿತ್ತು. ಈಗ ಸಡನ್ ಆಗಿ ಅಂಥದ್ದು ಏನು ಚೇಂಜ್ ಆಗ್ತಾ ಇದೆ ಮ್ಯೂಚುವಲ್ ಫಂಡ್ಗಳು ಬೈ ಮಾಡೋಕ್ಕೆ? ಮೊದಲನೇ ರೀಸನ್ ಏನಂದರೆ, ಪೇಟಿಎಮ್ಮು ಟರ್ನ್ ಅರೌಂಡ್ ಆಗ್ತಾ ಇದೆ. ಮುಂಚೆ ಪೇಟಿಎಮ್ಮು ಲಾಸ್ ಮೇಕಿಂಗ್ ಕಂಪ್ನಿ ಆಗಿತ್ತು, ಈಗ ಪ್ರಾಫಿಟಿಗೆ ಬರ್ತಾ ಇದೆ. ನಿಮ್ಗೆ ಇನ್ನೂ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ತೆಗೆದು ನೋಡಿದ್ರೆ ಅಲ್ಲಿ ಪ್ರಾಫಿಟ್ ತೋರಿಸಲ್ಲ. ಯಾಕಂದರೆ ಈ ಸಲ ಅವ್ರು ಏನು ಮಾಡಿದ್ದಾರೆ, ESOP ಕೊಟ್ಟಿದ್ದಾರೆ. ESOP ಅಂದರೆ ಅವ್ರ ಎಂಪ್ಲಾಯಿಗಳಿಗೆ ಶೇರ್ಸ್ನ ಕೊಟ್ಟಿದ್ದಾರೆ. ಇದರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಲಾಸ್ ತೋರಿಸ್ತಾ ಇದೆ. ಅದು ಬಿಟ್ಟರೆ ಎಬಿಟಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಪೇಟಿಎಮ್ ಫೈನಲಿ ಎಬಿಟಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಾರ್ಟರಿಂದ ಎಬಿಟಾ ಪಾಸಿಟಿವ್ ಆಗಿ ಬರ್ತಾರೆ. ಮುಂಚೆ 800 ಕೋಟಿ ಲಾಸ್ ಇದ್ದಿದ್ದು ಈಗ ಲಾಸು 23 ಕೋಟಿಗೆ ಬಂದಿದೆ. ಅಂದರೆ ಬರ್ತಾ ಲಾಸು ಕಮ್ಮಿ ಆಗ್ತಾ ಏನಾಗುತ್ತೆ ಹೇಳಿ, ಪ್ರಾಫಿಟಿಗೆ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಪ್ರಾಫಿಟಲ್ಲಿದ್ದಾರೆ, ಬಟ್ ESOPನೆಲ್ಲ ಲೆಕ್ಕ ಹಾಕಿದ್ರೆ ಸ್ಟಿಲ್ ಲಾಸಲ್ಲೇ ಇದ್ದಾರೆ. ಬಟ್ ನೆಕ್ಸ್ಟ್ ಕ್ವಾರ್ಟರ್ ಆನ್ವರ್ಡ್ಸ್ ಪ್ರಾಫಿಟಿಗೆ ಬರ್ತಾ ಹೋಗ್ತಾರೆ. FY26ಅಲ್ಲಿ ಪೇಟಿಎಮ್ಮು ಪ್ರಾಫಿಟಿಗೆ ಬರ್ಬೋದು ಅಂತ ಮ್ಯೂಚುವಲ್ ಫಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾವೆ. ಎರಡನೇ ಪಾಯಿಂಟ್ ಏನಂದರೆ, ಸ್ಟೋರಿಯಿಂದ ಬಿಸ್ನೆಸ್ಸಿಗೆ ಚೇಂಜ್ ಆಗ್ತಾ ಇದೆ. ಮುಂಚೆ ಪೇಟಿಎಮ್ಮು ಬರೀ ಸ್ಟೋರಿ ಹೇಳ್ತಾ ಇತ್ತು, ಮತ್ತು ಅಗ್ರೆಸಿವ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರು. ನೀವು ನೋಡಿರ್ಬೋದು, ಪೇಟಿಎಮ್ ಮಾಲ್ ಅಂತ ಕೂಡ ಇತ್ತು. ಈ ಆ್ಯಪ್ನೇನಾದರೂ ಓಪನ್ ಮಾಡಿದ್ರೆ 150 ಆಪ್ಷನ್, ಪೇಟಿಎಮ್ ಮೂವಿ, ಪೇಟಿಎಮ್ ಟಿಕೆಟು, ಪೇಟಿಎಮ್ ರೈಲ್ವೆ, ಏನೇನೋ ಆಪ್ಷನ್ಸ್ ಇದ್ವು. ಇದರಿಂದ ಫೋಕಸ್ಸು ಒಂದು ಕಡೆ ಇರಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಫೋಕಸ್ ಒಂದು ಕಡೆ ಇಲ್ಲ ಅಂದರೆ ನಾವು ಯಾವುದ್ರಲ್ಲೂ ಸಕ್ಸಸ್ ಆಗೋಕ್ಕಾಗಲ್ಲ ಅಂತ. ಫೋಕಸ್ ಇಲ್ದಿದ್ದ ಕಾರಣ ಇವ್ರದ್ದು ನಿಧಾನಕ್ಕೆ ಮಾರ್ಕೆಟ್ ಶೇರ್ನ ಲೂಸ್ ಮಾಡ್ಕೊಂಬಂದ್ರು. ಯಾರೆದುರಿಗೆ? ಫೋನ್ಪೇ ಮತ್ತು ಗೂಗಲ್ ಪೇ ಎದುರಿಗೆ. ಇವತ್ತು UPIನಲ್ಲಿ ಡಾಮಿನೇಟಿಂಗ್ ಇರೋದೇ ಫೋನ್ಪೇ, ಗೂಗಲ್ ಪೇ. ಪೇಟಿಎಮ್ ಗೊತ್ತಾಗ್ಬಿಟ್ಟಿದೆ ನಾನು ಇಲ್ಲಿ ಡಾಮಿನೇಟಿಂಗ್ ಆಗಲ್ಲ ಅಂತ. ಪೇಟಿಎಮ್ ಏನು ಮಾಡ್ದ, ಅವ್ನು ಬಿಸ್ನೆಸ್ ಸ್ಟ್ರಕ್ಚರ್ನ ಚೇಂಜ್ ಮಾಡ್ಕೊಂಡ. ಈಗೇನು ಮಾಡ್ತಿದ್ದಾನೆ ಅವನು, ಡೈರೆಕ್ಟ್ ಕನ್ಸ್ಯೂಮರ್ನ ಫೋಕಸ್ ಮಾಡೋದಕ್ಕಿಂತ ಮರ್ಚೆಂಟ್ಗಳನ್ನ ಫೋಕಸ್ ಮಾಡ್ತಿದ್ದಾನೆ. ಮರ್ಚೆಂಟ್ಗಳಿಗೆ ಸೌಂಡ್ ಬಾಕ್ಸ್ ಕೊಡೋದಿರ್ಬೋದು, ಅವ್ರಿಗೆ ಲೋನ್ ಕೊಡೋದಿರ್ಬೋದು, ಆ ಥರ ಫೋಕಸ್ ಮಾಡ್ತಾ ಇದ್ದಾನೆ. ಇವಾಗ ಇವನಿಗೆ ಗೊತ್ತಾಗಿದೆ, ಅದನ್ನು ಒಪ್ಕೊಂಡಿದ್ದಾರೆ. ಖುದ್ದು ಮ್ಯಾನೇಜ್ಮೆಂಟ್ ಹೇಳ್ತಾರೆ, ಎಸ್ ವಿ ಮೇಡ್ ಎ ಮಿಸ್ಟೇಕ್ ಅಂತ. ಫೈನಾನ್ಷಿಯಲ್ ಸರ್ವಿಸಿಂದನೇ 545 ಕೋಟಿ ರೆವಿನ್ಯೂ ಬಂದಿದೆ, ಮತ್ತು ಪೇಮೆಂಟ್ ಸರ್ವಿಸಿಂದ 1098 ಕೋಟಿ ರೆವಿನ್ಯೂ ಬಂದಿದೆ. ಆಮೇಲೆ 12,000 ಕೋಟಿ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇದೆ. 12,000 ಕೋಟಿ ಕ್ಯಾಶ್ ಇದೆ. ಯಾವ ಕ್ಯಾಶ್ ಹೇಳಿ ನೋಡೋಣ? ಇದು IPOದಲ್ಲಿ ಎತ್ತಿದ್ರಲ್ಲ 18,000 ಕೋಟಿ, ಅದರಲ್ಲಿ 6,000 ಕೋಟಿ ಖಾಲಿ ಮಾಡಿದ್ದಾರೆ. ಇನ್ನು 12,000 ಕೋಟಿ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇದೆ. ಒನ್ಸ್ ಪೇಟಿಎಮ್ ಏನಾದರೂ ಪ್ರಾಫಿಟಬಲ್ ಆದರೆ ಬ್ಯಾಲೆನ್ಸ್ ಶೀಟಿಂದ ದುಡ್ಡು ತೆಗೆದು ಕೊಡೋದೇನು ಬೇಕಾಗಿರಲ್ಲ. ಅವಾಗ ಏನಾಗುತ್ತೆ, ಪೇಟಿಎಮ್ ಸಸ್ಟೈನಬಲ್ ಆಗುತ್ತೆ, ಕಾಂಪಿಟೇಟರ್ ಜೊತೆ ಕಾಂಪೀಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಮರ್ಚೆಂಟ್ದು ಮೋಟು ವರ್ಕ್ ಆಗ್ತಾ ಇದೆ. ಮರ್ಚೆಂಟ್ ಮೋಟ್ ಅಂದರೆ ಕಾಂಪಿಟೇಟಿವ್ ಅಡ್ವಾಂಟೇಜು ಇಲ್ಲೇನು ವರ್ಕ್ ಆಗುತ್ತೆ ಅಂದರೆ, ಇವ್ರು ಏನು ಮಾಡಿದ್ದಾರೆ, ಮುಂಚೆಯಿಂದನು, ಯಾವಾಗಂದರೆ 2016ಇಂದನು, UPI ಬರೋಕ್ಕೂ ಮುಂಚೆಯಿಂದನು ಇವರು ಮರ್ಚೆಂಟ್ಗಳ ಹತ್ರ ಸ್ಕ್ಯಾನರ್ಗಳನ್ನ ಇದನ್ನು ಹಾಕೊಂಡ್ಬಂದಿದ್ದಾರೆ. ಇದನ್ನು ಬೀಟ್ ಮಾಡೋದು ಭಾರಿ ಕಷ್ಟ. ಈಗ ನೀವೇ ಯೋಚನೆ ಮಾಡಿ, ನೀವೇ ಯಾವುದೋ ಒಂದು ಶಾಪ್ ಇದೆ ನಿಮ್ಮ ಹತ್ರ ಪೇಟಿಎಮ್ದು ಇದಿದೆ, ಸೌಂಡ್ ಬಾಕ್ಸ್ ಇದೆ. ಈಗ ಯಾರೋ ಬರ್ತಾನೆ, ಫೋನ್ಪೇ ಬಂದುಬಿಟ್ಟು ನಮ್ಮ ಸೌಂಡ್ ಬಾಕ್ಸ್ ಕೊಡ್ತೀನಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಇಟ್ಕೊತೀರಾ? ಅದೆಲ್ಲ ಬ್ಯಾಂಕ್ ಎಲ್ಲ ಚೇಂಜ್ ಮಾಡ್ಬೇಕು ಕಣಪ್ಪ, ಅದೆಲ್ಲ ರಂಕ್ಲು ಕಣಪ್ಪ, ಬೇಡ ಕಣಪ್ಪ ಅಂತ ವಾಪಸ್ ಕಳಿಸ್ತೀರಾ. ಆಮೇಲೆ ಪೇಟಿಎಮ್ಗೆ ಆಲ್ರೆಡಿ ನೀವು ಸಬ್ಸ್ಕ್ರಿಪ್ಷನ್ ಫೀ ಪೇ ಮಾಡ್ತಿರ್ತೀರಾ. ಈಗ ಫೋನ್ಪೇಗೆ ಬೇರೆ ಬಂದರೆ ಇದು ಬೇರೆ ಬೇಡ ಕಣಪ್ಪ, ಆಲ್ರೆಡಿ ಪೇಟಿಎಮ್ ಇದೆ ಅಂತ ಹೇಳ್ತೀರಾ. ಇದರಿಂದ ಏನಾಗುತ್ತೆ, ಮೋಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈಸಿಲಿ ಬೀಟ್ ಮಾಡೋಕ್ಕಾಗಲ್ಲ ಇದನ್ನು. ಆಮೇಲೆ ಇದು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಬೇಸ್ ರೆವಿನ್ಯೂ ಬರ್ತಾ ಇದೆ ಇವರಿಗೆ, ತಿಂಗಳ 150 ಕೋಟಿ ಬರ್ತಾ ಇದೆ. ಇದನ್ನು ಕೀಪ್ ಆನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಹೋಗ್ತಾ 200-300 ಕೋಟಿ ಇನ್ನೂ ಆಗ್ಬೋದು, ನಂಬರ್ ಆಫ್ ದಿ ಮರ್ಚೆಂಟ್ಗಳನ್ನ ಇನ್ಕ್ರೀಸ್ ಮಾಡಿದ್ರೆ.
ಫೋನ್ಪೇದು ಗೂಗಲ್ ಪೇದು ಡಿಜಿಟಲಿ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ, ಫಿಸಿಕಲಿ ಚೆನ್ನಾಗಿಲ್ಲ. ಇವ್ರದ್ದು ಫಿಸಿಕಲಿ ಚೆನ್ನಾಗಿದೆ. ಮುಂಚೆ ನೀವು ಯಾರ್ದಾದ್ರು ಶಾಪ್ ಇದ್ದವ್ರಿಗೆ ಇವ್ರ ಎಂಪ್ಲಾಯ್ ಬಂದ್ಬಿಟ್ಟು ನಿಮಗೆ ಸ್ಕ್ಯಾನರ್ನ ಇವರೇ ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗೋರು. ಈಗಲೂ ಹುಡುಕಿದ್ರೆ ಪೇಟಿಎಮ್ಮೇ ಸಿಗೋದು, ಫೋನ್ಪೇ ಗೂಗಲ್ ಪೇ ಸಿಗಲ್ಲ. ನೀವೆಲ್ಲೂ ನಾನು ಜಾಸ್ತಿ ನೋಡೇ ಇಲ್ಲ ಫೋನ್ಪೇದು ಸ್ಕ್ಯಾನರ್ಗಳನ್ನ. ಜಾಸ್ತಿ ಸ್ಕ್ಯಾನರ್ ಇರೋದೇ ಪೇಟಿಎಮ್ದು. ನೀವು ಫೋನ್ಪೇ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಅದು ಪೇಟಿಎಮ್ಗೂ ಹೋಗುತ್ತೆ, ಗೂಗಲ್ ಪೇಗೂ ಹೋಗುತ್ತೆ. ಅಲ್ಲಿ ಸ್ಕ್ಯಾನರ್ಗಳಿರೋದು ಜಾಸ್ತಿ ಅಬ್ಸರ್ವ್ ಮಾಡಿ ಅಲ್ಲಿ ಪೇಟಿಎಮ್ದೇ ಇರೋದು. ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ 150 ಕಡೆ ತಲೆ ಕೆಡಿಸ್ಕೊಳ್ಳೋದನ್ನು ಕಮ್ಮಿ ಮಾಡಿದ್ದಾರೆ. ಯಾಕಂದರೆ ರೀಸೆಂಟ್ಲಿ ಟಿಕೆಟಿಂಗ್ ಏನಿತ್ತಲ್ಲ ಇವ್ರದ್ದು ಟಿಕೆಟ್ ಬುಕ್ಕಿಂಗು, ಅದನ್ನು ಬೇರೆಯವರಿಗೆ ಸೆಲ್ ಮಾಡಿದ್ದಾರೆ. 2048 ಕೋಟಿಗೆ ಝೊಮ್ಯಾಟೋಗೆ ಸೆಲ್ ಮಾಡ್ತಾರೆ. ಮತ್ತು ಯಾವಾಗ RBI ಈ ಥರ ಸ್ಟೆಪ್ ಅಂತಲ್ಲ ಅವಾಗ್ಲಿಂದನೂ ರೆಗ್ಯುಲೇಷನ್ ಕಡೆ ಭಾಳ ತಲೆ ಕೆಡಿಸ್ಕೊತಿದ್ದಾರೆ. ರೆಗ್ಯುಲೇಷನ್ನ ತುಂಬ ಹುಷಾರಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇವಾಗ ಜಸ್ಟ್ ಪ್ರಾಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಮುಂಚೆ ಗ್ರೋತ್ ಅಂತ ಮಾತಾಡೋರು ಈಗ ಜಸ್ಟ್ ಪ್ರಾಫಿಟ್ ಬಗ್ಗೆ ಮಾತಾಡ್ತಿದ್ದಾರೆ. ಇದರಿಂದ ಮ್ಯೂಚುವಲ್ ಫಂಡ್ಗಳಿಗೆ ಇಷ್ಟ ಆಗೋದೇ ಮ್ಯೂಚುವಲ್ ಫಂಡ್ ಇರ್ಬೋದು, ಫಂಡ್ ಮ್ಯಾನೇಜರ್ಗಳಿಗೆ ಇಷ್ಟ ಆಗೋದೇ ಪ್ರಾಫಿಟ್ ಮೇಕಿಂಗ್. ಯಾಕಂದರೆ ಪ್ರಾಫಿಟಲ್ಲಿ ನಮಗೆ ಕಾಣ್ತಾ ಇರುತ್ತೆ, ಕ್ಯಾಶ್ ಫ್ಲೋ ಕಾಣ್ತಾ ಇರುತ್ತೆ. ಇವತ್ತು ಲಾಭ ಮಾಡ್ತಾನೆ, ನಾಳೆ ಲಾಭ ಮಾಡ್ತಾನೆ, ನಾಡ್ದು ಲಾಭ ಮಾಡ್ತಾನೆ ಅಂತ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಕಷ್ಟ. ಅದಕ್ಕೇ ಯಾರು ಲಾಭ ಮಾಡ್ತಾರೆ ಅವ್ರು ಈಗ ಯಾವಾಗ ಝೊಮ್ಯಾಟೊ ಎಬಿಟಾ ಪಾಸಿಟಿವ್ ಮಾಡ್ತಲ್ಲ ಅವಾಗಲೇ ಮ್ಯೂಚುವಲ್ ಫಂಡ್ಗಳು ಹೋಗಿ ಎಂಟ್ರಿ ಆಗಿದ್ದು, ಝೊಮ್ಯಾಟೊ ಶೇರ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗಿದ್ದು. ಅದೇ ರೀತಿ ಇವನು ಎಬಿಟಾ ಈ ಕ್ವಾರ್ಟರ್ ಪಾಸಿಟಿವ್ ಮಾಡಿದ್ದಾನೆ, ನೆಕ್ಸ್ಟ್ ಕ್ವಾರ್ಟರಿಂದ ನೆಟ್ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತು ವ್ಯಾಲ್ಯೂಯೇಷನ್ನು ಕೂಡ ತುಂಬ ಕೆಳಗೆ ಬಂದಿದೆ. ಸುಮಾರು 2200 ರೂಪಾಯಿಂದ ಈಗ ಆಲ್ರೆಡಿ 900 ರೂಪೀಸಿಗೆ ಇದೆ. ಇವಾಗ ಅದಕ್ಕಿಂತ ಕೆಳಗೆ ಬಂದಿತ್ತು, ಅರೌಂಡ್ 350ಗೆಲ್ಲ 400 ರೂಪೀಸ್ಗೆಲ್ಲ ಬಂದಿತ್ತು. ನಾನು ಇದ್ರ ಬಗ್ಗೆ Q&Aನಲ್ಲೇ ಒಂದು ವೀಡಿಯೋ ಮಾಡಿದ್ದೆ. ಆ ಟೈಮಲ್ಲಿ 600 ರೂಪೀಸ್ ಇತ್ತು. ಆ ಪೇಟಿಎಮ್ ರಿಕವರ್ ಆಗೋ ಚಾನ್ಸ್ ಕಾಣ್ತಾ ಇದೆ. ಯಾಕಂದರೆ ಮಾರ್ಗನ್ ಸ್ಟ್ಯಾನ್ಲಿ ಇವರೆಲ್ಲನೂ ರಿಪೋರ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲಿ. ಇದೆಲ್ಲ ಪಾಸಿಟಿವ್. ಆದರೆ ನೆಗೆಟಿವ್ ಏನಂದರೆ ಇವ್ರದ್ದು ಹಿಂದ್ಗಡೆಯಿಂದನೂ ಪ್ರಾಬ್ಲಮ್ ಮಾಡ್ಕೊಂಡು ಬಂದಿದ್ದಾರೆ. 2016ರಿಂದನೂ ಇವರು RBI ಜೊತೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಈಗ ಏನಾದರೂ ಇವ್ರು ಇದನ್ನು ಸರಿ ಮಾಡ್ಕೊಂಡಿಲ್ಲದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವರು ಗ್ರೋ ಆಗೋದು ಭಾರಿ ಕಷ್ಟ ಇದೆ. ಯಾಕಂದರೆ RBI ಇವರು ಒಂದು ರೆಗ್ಯುಲೇಟರಿ ಕೆಳಗೆ ಕೆಲಸ ಮಾಡ್ತಿದ್ದಾರೆ ಅಂದರೆ ರೆಗ್ಯುಲೇಟರಿ ಹೇಳ್ದಂಗೆ ಕೇಳಬೇಕು. ನಾಳೆ ರೆಗ್ಯುಲೇಟ್ರಿಗೆ ಎಲ್ಲ ಪವರ್ ಇರುತ್ತೆ ಇವ್ರ ಬಿಸ್ನೆಸ್ನ ಝೀರೋ ಮಾಡೋಕ್ಕೆ. ರೀಸೆಂಟ್ಲಿ ಆಗಿರೋದು ನೋಡಿದ್ದೀರಾ. ಅದಕ್ಕೇ ರೆಗ್ಯುಲೇಷನ್ನ ತುಂಬ ಫೋಕಸ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡ್ತಾರೆ ನೋಡಬೇಕು. ಮತ್ತು ಮ್ಯಾನೇಜ್ಮೆಂಟ್ ಇದ್ದಾರಲ್ಲ ವಿಜಯ್ ಶೇಖರ್ ಶರ್ಮಾ, ಅವರು ಕೂಡ ತುಂಬ ಅಗ್ರೆಸಿವ್ ಆಗಿ ಸ್ಟಾರ್ಟಪ್ ಥರ ಥಿಂಕ್ ಮಾಡ್ತಿದ್ರು. ಬಟ್ ಸ್ಟಾರ್ಟಪ್ಪೇ ಬೇರೆ, ಸ್ಟಾಕ್ ಮಾರ್ಕೆಟೇ ಬೇರೆ ಅಂತ ಇವ್ರಿಗೆ ಅರ್ಥ ಆಗಿದೆ ಇವಾಗ. ಸ್ಟಾಕ್ ಮಾರ್ಕೆಟಲ್ಲಿ ಮಕಾ ಮುಲಾಜ್ ನೋಡಲ್ಲ. ತಪ್ಪು ಮಾಡಿದ್ರೆ ರಪ್ ಅಂತ ಹೊಡಿತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ರಪ್ ಅಂತ ಮೇಲೆ ತಗೊಂಡು ಹೋಗ್ತಾರೆ. ರಪ್ ಅಂತ ಹೊಡಿತಾರೆ ಅಂದಿದ್ದು ಶೇರ್ ಪ್ರೈಸ್ನ ನೀವೇ ನೋಡಿದ್ದೀರಾ. ನೀವು ಆ್ಯಕ್ಚುಲಿ ಪೇಟಿಎಮ್ ಇನ್ವೆಸ್ಟರ್ ಆದರೆ ಗೊತ್ತಿರುತ್ತೆ ನಿಮಗೆ. 2100 ರೂಪಾಯಿಂದ 300 ರೂಪಾಯಿಗೆ ತಗೊಂಬಂದಿದ್ರು. ಯಾಕಂದರೆ ಆರೋಗ್ಯಂಟ್ ಇರಬಾರ್ದು ಪ್ರಮೋಟ್ರು. ಯಾಕಂದರೆ ಇಲ್ಲಿ ಆಲ್ರೆಡಿ ಎಷ್ಟು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದಾವೆ, ಎಷ್ಟು ಲಕ್ಷಾಂತರ ಗಟ್ಟೆ ಬಿಸ್ನೆಸ್ ಇದಾವೆ ಸ್ಟಾಕ್ ಮಾರ್ಕೆಟಲ್ಲಿ. ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿರೋರು ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನೀನು ಯಾವುದೋ ಒಂದು ಸ್ಟಾರ್ಟಪ್ ನಡೆಸಿದ್ಯಾ ಅಂದ ತಕ್ಷಣ ನಾನೇ ಗ್ರೇಟು, ನಂದೇ ಇದು ಅಂತ ಇದು ಮಾಡೋಕ್ಕೆ ಬರಲ್ಲ. ಬಿಕಾಸ್ ದಿಸ್ ಇಸ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರ ಮಾತು ಕೇಳಬೇಕು. ನೀವೊಂದು TV ಇಂಟರ್ವ್ಯೂಗಳು ನೋಡಿರ್ಬೋದು. ಆ ಟೈಮಲ್ಲಿ ಇವರು ಆನ್ಸರ್ ಮಾಡ್ತಿದ್ದೇ ಒಂಥರ ಅಗ್ರೆಸಿವ್ ಆಗಿ. ಬಟ್ ಇವಾಗ ಹೊಡ್ತಾ ಬಿದ್ಮೇಲೆ ಸ್ಲೋ ಡೌನ್ ಆಗಿದ್ದಾರೆ. ಮತ್ತೆ ಆ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ವಿ ಡೋಂಟ್ ನೋ. ಬಟ್ ಆದರೆ ನನಗನ್ನಿಸ್ತಂಗೆ ಈ ಪೇಮೆಂಟ್ ಸಿಸ್ಟಮಲ್ಲಿ ಇವ್ರು ಮೂವರೇ ಇರ್ತಾರೆ. ಒಂದು ಪೇಟಿಎಮ್ಮು, ಗೂಗಲ್ ಪೇ, ಫೋನ್ಪೇ. ಅಮೆಝಾನ್ ಪೇನು ಎಂಟ್ರಿ ಆಗ್ತಿದ್ದಾನೆ, ಬಟ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಇವ್ರ ಥರ ಸ್ಟ್ರಾಂಗ್ ನೆಟ್ವರ್ಕ್ ಇಲ್ಲ. ಇವ್ರು ಮೂವರು ಸ್ಟ್ರಾಂಗ್ ಇದ್ದಾರೆ. ಹೊಸ ಪ್ಲೇಯರ್ ಎಂಟ್ರಿ ಆಗೋಕ್ಕೆ ಯಾಕೆ ಕಷ್ಟ ಅಂದರೆ ಈಗ ನಿಮ್ಮ ಹತ್ರ ಫೋನ್ಪೇ ಆ್ಯಪ್ ಇದೆ, ಗೂಗಲ್ ಪೇ ಆ್ಯಪ್ ಇದೆ, ಮತ್ತು ಪೇಟಿಎಮ್ ಆ್ಯಪ್ ಇದೆ. ಈಗ ಯಾರೋ ಒಬ್ಬ ಬರ್ತಾನೆ, 50 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತೀನಿ ಬರ್ರಿ ಅಂದ ತಕ್ಷಣ ನೀವು ಮೇ ಬಿ ಹೋಗ್ತೀರಾ. ಬಟ್ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡೋಕೆ ಅವ್ನಿಗೂ ಭಯ. ಯಾಕಂದರೆ ಆಲ್ರೆಡಿ ಬಿಗ್ 3 ಪ್ಲೇಯರ್ಸ್ ಇದ್ದಾರೆ. ಇವರೇ ಲಾಭ ಮಾಡ್ತಿಲ್ಲ, ಕಿತ್ತಾಡ್ತಿದ್ದಾರೆ. ಈಗ ನಾನೊಬ್ಬ ಹೋಗಿ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಟ್ಟು ದುಡ್ಡನ್ನ ಲಾಸ್ ಮಾಡಿಕೊಂಡು ಆ ದುಡ್ಡನ್ನ ಯಾವಾಗ ರಿಕವರಿ ಮಾಡ್ಕೊಳ್ಳೋಣ? ಇದರಿಂದ ಭಯ ಬಿದ್ದುಬಿಟ್ಟು ಹೊಸ ಪ್ಲೇಯರ್ ಎಂಟ್ರಿ ಆಗಲ್ಲ. ಎಂಟ್ರಿ ಆದರೂ ಕೂಡ ಅವ್ರ ಕಸ್ಟಮರ್ನ ಅಕ್ವೈರ್ ಮಾಡೋಕ್ಕಾಗಲ್ಲ. ಅಕ್ವೈರ್ ಮಾಡಬೇಕಂದ್ರೆ ಈ ಥರ ಕ್ಯಾಶ್ ಬ್ಯಾಕ್ ಕೊಡಬೇಕು. ಕ್ಯಾಶ್ ಬ್ಯಾಕ್ ಕೊಟ್ಟರೆ ಆ ದುಡ್ಡನ್ನ ವಾಪಸ್ ರಿಕವರಿ ಮಾಡೋಕ್ಕಾಗಲ್ಲ. ಇದರಿಂದ ಮೇ ಬಿ ಇವ್ರು ಮೂವರೇ ಉಳ್ಕೊಂತಾರೆ ಅಂತ ನನ್ನ ಅನಿಸಿಕೆ. ಕಾಯ್ದು ನೋಡಬೇಕು. ಏನು ಹೇಳೋಕ್ಕಾಗಲ್ಲ ಬಿಸ್ನೆಸ್ ಅಂದಮೇಲೆ ಏನು ಬೇಕಿರೋ ಆಗ್ಬೋದು. ಬಟ್ ಒಂದು ಅನಾಲಿಸಿಸ್ ಅಂತ ಒಂದಿರುತ್ತಲ್ಲ, ಅದ್ರ ಪ್ರಕಾರ ಹೇಳ್ತಾ ಇದ್ದೇನೆ. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಇದು ಯಾವುದೇ ರೀತಿ ನೀವು ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ಹೋಗಿ ಶೇರ್ಸ್ನ ಬೈ ಸೆಲ್ ಮಾಡಬೇಡಿ. ಇದು ಲಾಸ್ ಮೇಕಿಂಗ್ ಕಂಪ್ನಿ. ಸ್ಟಿಲ್ ಹುಷಾರಾಗಿರಿ. ಬಟ್ ಮ್ಯೂಚುವಲ್ ಫಂಡ್ ಯಾಕೆ ಎಂಟ್ರಿ ಆಗ್ತಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಅಕಸ್ಮಾತ್ ನೀವು ಇನ್ನೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ. ಬಟ್ ನಾವು ಯಾವ ರೀತಿ ಬೇರೆ ಬೇರೆ ಬಿಸ್ನೆಸ್ನ ಕನ್ಸ್ಯೂಮ್ ಮಾಡೋದ್ರ ಜೊತೆಗೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಕೂಡ ಗ್ರೋ ಆಗ್ಬೋದು ಅಂತ ನಿಮಗೆ ಅರ್ಥ ಆಗಿರುತ್ತೆ. ಪೇಟಿಎಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪೇಟಿಎಮ್ ಗ್ರೋ ಆದಂಗೆ ನಾವು ಗ್ರೋ ಆಗ್ತೀವಿ. ಅದೇ ರೀತಿ ಎಲ್ಲ ಬಿಸ್ನೆಸ್ಗಳಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಇದನ್ನು ಯಾವುದೋ ಒಂದು ಕೆಳಗೆ ಹೋದಾಗ ಬೈ ಮಾಡು, ಮೇಲೆ ಹೋದಾಗ ಸೆಲ್ ಮಾಡೋಕ್ಕಿರೋ ಟೂಲ್ ಅಲ್ಲ ಇದು ಪ್ಯೂರ್ ಬಿಸ್ನೆಸ್ಸು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಬಿಸ್ನೆಸ್ಸು. ನಾನು ಅವಾಗಲೇ ಹೇಳ್ದಂಗೆ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಟರ್ಮ್ ಇನ್ಶೂರೆನ್ಸು ಫಸ್ಟ್ ಬರುತ್ತೆ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ನಿಮ್ಗೆ ಅಪ್ ಟು 15% ಡಿಸ್ಕೌಂಟ್ ಸಿಗುತ್ತೆ. ಅಥವಾ ಇಲ್ಲಿ QR ಕೋಡ್ ಕಾಣ್ತಿದೆಯಲ್ಲ, ಇದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಬೈ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.